ಹಾಯ್ ಹಲೋ ನಮಸ್ಕಾರ. ಶಿವರಾತ್ರಿ ಅಂದರೆ ತುಂಬ ಸ್ಪೆಷಲ್ ಇರುತ್ತಲ್ವ. ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿನ್ನೆ ಏನೇನು ಮಾಡಿದ್ದೀನಿ, ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದೆ, ಆಮೇಲೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಆಮೇಲೆ ರಾತ್ರಿ ನಾನು ಉಪವಾಸ ಇದ್ದು ರಾತ್ರಿ ತಿನ್ನೋಕ್ಕೆ ಏನು ಮಾಡಿದ್ದೆ ಅಂತ ತೋರಿಸ್ತೀನಿ ಈ ಬ್ಲಾಗ್ ವಿಡಿಯೋನ ಫುಲ್ ವಾಚ್ ಮಾಡಿ ಬನ್ನಿ. ಮೊದಲಿಗೆ ನಾನು ಏನು ಮಾಡಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಮನೆಯನ್ನು ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಇದು ಗಂಗಾಜಲು. ಈ ಗಂಗಾಜಲ್ ಅಂತೂ ಕಾಶಿಯಿಂದ ಬಂದಿರೋದು. ಇಲ್ಲಿ ನೋಡಿ ನಂದು ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತ. ಕಾಶಿಯಿಂದ ನಮ್ಮ ಎದುರುಗಡೆ ಆಂಟಿ ಕಾಶಿಗೆ ಹೋಗಿದ್ರು, ಅಲ್ಲಿಂದ ಇದು ಗಂಗಾಜಲ್ ತಂದಿದ್ರು, ತಂದು ಕೊಟ್ಟಿದ್ದರು. ಅದನ್ನು ಹಾಗೆ ಇಟ್ಟಿದ್ದೆ. ಒಂದು ವಾರ ಆಯಿತೇನೋ ನನಗೆ ತಂದು ಕೊಟ್ಟು ಹಾಗೆ ಇಟ್ಟಿದ್ದೆ. ಶಿವರಾತ್ರಿ ಹಬ್ಬ ಇದೆ ಅಂತ ಶಿವರಾತ್ರಿ ಹಬ್ಬಕ್ಕೆ ನನಗೆ ಯೂಸ್ ಆಗುತ್ತೆ ಅಂತ. ಆಮೇಲೆ ಗಂಗಾಜಲ್ ಹಾಕ್ಬಿಟ್ಟು ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ನಾನು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಕಾಶಿಯಿಂದ ನನಗೆ ಗಂಗಾಜಲ್ ಬಂದಿರೋದು ನನಗೆ ಅದೃಷ್ಟನೇ ಅಂತ ಅನ್ಕೋತೀನಿ. ನೋಡಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫೋಟೋನ ಮೇಲೆ ಹಾಕಿಬಿಟ್ಟು ಇಲ್ಲಿ ನಾನು ಅಭಿಷೇಕ ಮಾಡೋಕ್ಕೆ ಏನೇನು ಎಲ್ಲ ಬೇಕು ಎಲ್ಲ ರೆಡಿ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲೂ ಶಿವಲಿಂಗ ಇದ್ದರೆ ಯಾವ ಥರ ಪೂಜೆ ಮಾಡ್ತೀರಾ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ನಂದು ಇದು ಚಿಕ್ಕ ಶಿವಲಿಂಗ, ಇದು ಕಾಶಿಯಿಂದಾನೇ ಬಂದಿರೋದು. ನನ್ನ ಫ್ರೆಂಡ್ ಕೊಟ್ಟಿರೋದು. ನಾನು ಇದು ಕೊಟ್ಟು ಒಂದು 10-12 ವರ್ಷ ಆಯ್ತೇನೋ. ನನಗೆ ಶಿವಾಜಿನಗರಲ್ಲಿ ಇದ್ದಾಗ ಅಲ್ಲಿ ನನ್ನ ಫ್ರೆಂಡ್ ಅವರು ಕಾಶಿಗೆ ಹೋದಾಗ ಅಲ್ಲಿಂದನೇ ಈ ಶಿವಲಿಂಗ ತಂದು ಕೊಟ್ಟಿದ್ದರು. ಅದನ್ನೇ ಇಟ್ಟು ಪೂಜೆ ಮಾಡ್ತೀನಿ ನೋಡಿ ನಾನು. ಈಗ ಅಭಿಷೇಕ ಮಾಡೋಕ್ಕೆ ಒಂದು ತಾಮ್ರ ಪ್ಲೇಟ್ ತೊಗೊಂಡು ವಿಳಿದೆಲೆ ಇಟ್ಟು ಶಿವಲಿಂಗ ಇಟ್ಬಿಟ್ಟು ಅದರ ಮೇಲೆ ಹಾಲು, ಮೊಸರು, ಆಮೇಲೆ ತುಪ್ಪ, ಸ್ವಲ್ಪ ಅಕ್ಕಿ, ಹೆಸರು ಕಾಳು, ಕಡಲೆಬೀಜ, ಕಡಲೆಬೇಳೆ, ಆಮೇಲೆ ಕಪ್ಪಿ ಎಳ್ಳು, ಆಮೇಲೆ ಬಿಲ್ಪತ್ರೆ, ಹೂವು ಹಾಕಿ ಎಲ್ಲನೂ ಅಭಿಷೇಕ ಮಾಡ್ತಾಯಿದ್ದೀನಿ. ಬಿಲ್ಪತ್ರೆ ಹಾಕಿ ಅಭಿಷೇಕ ಮಾಡೋದು ತುಂಬ ಒಳ್ಳೆಯದು ಅಂತಾರೆ. ಆಮೇಲೆ ವಿಭೂತಿ, ಶಿವನ ಪ್ರಿಯವಾದದ್ದು ವಿಭೂತಿನ ಹಾಕಿ ನಾನು ಈ ಥರ ಅಭಿಷೇಕ ಮಾಡಿ ಆಮೇಲೆ ಇದನ್ನು ಎತ್ತಿ ಬೇರೆ ಪ್ಲೇಟಲ್ಲಿ ಇಟ್ಟು ಇದನ್ನು ಒರೆಸ್ಬಿಟ್ಟು ಎಲ್ಲ ಬೇರೆ ಥರ ಪೂಜೆ ಮಾಡ್ತೀನಿ ನೋಡಿ. ಆಮೇಲೆ ರಂಗೋಲಿ ಹಾಕಿದ್ದೆ. ರಂಗೋಲಿ ಹಾಕಿ ಬಿಲ್ಪತ್ರೆ ಮೇಲೆ ಚಿಕ್ಕ ಪ್ಲೇಟ್ ಇಟ್ಟು ಶಿವಲಿಂಗ ಇಟ್ಬಿಟ್ಟು ಅರಿಶಿನ ಕುಂಕುಮ ಆಮೇಲೆ ಎಲ್ಲ ಹಾಕಿ ವಸ್ತ್ರ ಅಂತ ಹೇಳ್ತಾರೆ ಇದನ್ನು. ವಸ್ತ್ರನ ಹಾಕಿಬಿಟ್ಟು ಆಮೇಲೆ ಬಿಲ್ಪತ್ರೆ ಹೂವು ಹಾಕಿ ಈ ಥರ ನಾನು ಪೂಜೆ ಮಾಡಿದೆ. ಎಲ್ಲ ಥರದ್ದು ಹೂವು ಇಟ್ಬಿಟ್ಟು ಶ್ರೇಷ್ಠವಾದದ್ದು ಅಂದರೆ ಬಿಲ್ಪತ್ರೆನೇ. ಆಮೇಲೆ ವೈಟ್ ಹೂವು ತುಂಬ ಶ್ರೇಷ್ಠವಾದದ್ದು ಶಿವನಿಗೆ. ಈ ಥರ ಹಾಕಿ ನಾನು ಇದನ್ನು ಪೂಜೆ ಮಾಡಿದ್ದೆ. ನೀವು ಯಾವ ಥರ ಮಾಡಿದ್ರಿ ಅಂತ ನನಗೆ ಹೇಳಿ. ಆಮೇಲೆ ರಾತ್ರಿಗೆ ನಾವು ಉಪವಾಸ ಇದ್ವಿ, ನಾನು ನಮ್ಮ ಮನೆಯವರೆಲ್ಲ ಮನೆಯಲ್ಲಿ. ರಾತ್ರಿಗೆ ನಾನು ಅದ್ರ ಜೊತೆ ಏನು ಮಾಡಿದೆ ಅಂತಲೂ ಶೇರ್ ಮಾಡ್ತೀನಿ ಅದರಲ್ಲಿ. ಆಮೇಲೆ ಕಾಯಿಯಲ್ಲಿ ತುಪ್ಪದ ದೀಪ ಹಚ್ಚಿದ್ದೆ ನಾನು ಕೆಳಗಡೆ ಅಕ್ಕಿ ಹಾಕ್ಬಿಟ್ಟು. ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈ ಶಿವರಾತ್ರಿಯಲ್ಲಿ ಈ ಥರ ತುಪ್ಪದ ದೀಪ ಕಾಯಿಯಲ್ಲಿ ಹಚ್ಚಿದ್ರೆ ನಮಗೆ ಪಾಪ ದೋಷ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಈ ಥರ ಹಾಕ್ಬಿಟ್ಟು ಹಚ್ಚಿ ದೀಪನ 5 ಬತ್ತಿ ದೀಪ ಕಾಯಿಲಿ ತುಪ್ಪದ ದೀಪ ಹಚ್ಚಿದ್ದೆ ನಾನು. ಹಚ್ಚಿ ನಂದು ಎಲ್ಲ ಪೂಜೆ ಎಲ್ಲ ಮುಗಿಸಿ ಈ ಥರ ವಿಡಿಯೋ ಮಾಡಿದೆ. ನಾನು ಈ ಥರ ಪೂಜೆ ಮಾಡಿದ್ದೆ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದೆ. ಪೂಜೆನೂ ಮಾಡಬೇಕು, ಎಲ್ಲ ಫುಲ್ ಎಲ್ಲ ವಿಡಿಯೋ ಮಾಡಬೇಕಾದ್ರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ, ಯಾರೂ ನೋಡಲ್ಲ. ಶಾರ್ಟ್ ಮಾಡಿ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಮನಸ್ಸಿಂದ ಏನೇ ಇಟ್ಟು ನಾವು ಪೂಜೆ ಮಾಡಿದ್ರೆ ಶಿವನಿಗೆ ಅದು ನಮಗೆ ಆಶೀರ್ವಾದ ಸಿಗುತ್ತೆ. ನಮಗೆ ಏನು ಬರುತ್ತೆ, ನಮ್ಮ ಹತ್ರ ಏನಿದೆ ಅದರಲ್ಲೇ ತೃಪ್ತಿಯಾಗಿ ನಾವು ಪೂಜೆ ಮಾಡಿದ್ರೆ ಶಿವ ನಮಗೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾನೆ. ನಾನು ಈ ಥರ ಪೂಜೆ ಮಾಡಿದ್ದೆ. ಈ ಪೂಜೆ ಮುಗಿಸ್ಬಿಟ್ಟು ನಾನು ರೆಡಿಯಾಗಿ ಇದಕ್ಕೆ ಹೋಗಿದ್ದೆ. ನಾನು ದೇವಸ್ಥಾನಕ್ಕೆ ರಾತ್ರಿ ಸಂಜೆ ಒಂದು 5 ಗಂಟೆ ಹಂಗೆ ಹೋಗ್ಬಿಟ್ಟಿದ್ವಿ, ಯಾಕಂದರೆ ರಾತ್ರಿ ತುಂಬ ರಶ್ ಇರುತ್ತೆ ಇಲ್ಲಿ. ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದರೆ ನೋಡಿ, ಈ ಪೂಜೆ ಮುಗಿಸಿ ಆಮೇಲೆ ರೆಡಿಯಾಗಿದ್ದೆ ನಾನು. ಈ ಥರ ರೆಡಿ ಆಗಿಬಿಟ್ಟು ಎಲ್ಲ ಹಣ್ಣು ಕಾಯಿ ತೊಗೊಂಡು ಹೋಗ್ತಾ ಇದ್ವಿ. ನಾನು ಹೋಗಿದ್ದು ಮಲೆ ಮಹದೇಶ್ವರ, ಇದು ಶಿವನ ದೇವಸ್ಥಾನ ಇಲ್ಲಿ ನಾಗರಬಾವಿಯಲ್ಲಿ ಇದೆ. ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ಮನೆ ಹತ್ರಕ್ಕೆ. ಅಲ್ಲಿ ಹೋದ್ವಿ. ಅಷ್ಟು ರಶ್ ಇರಲಿಲ್ಲ. ನಾವು 5 ಗಂಟೆ ಹಂಗೆ ಹೋಗಿದ್ವಿ, 5:15 ಹಾಗೆ.
ನೋಡಿ ಅಲ್ಲೇ ಹೋಗಿ ಈ ಥರ ವಿಡಿಯೋ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂದರೆ ಪ್ರತಿ ವರ್ಷ ವೆರೈಟಿ ಡೆಕೋರೇಟ್ ಮಾಡಿರ್ತಾರೆ. ಈ ವರ್ಷ ಈ ಥರ ಮಾಡಿರ್ತಾರೆ, ಆಮೇಲೆ ನೆಕ್ಸ್ಟ್ ವರ್ಷ ಇನ್ನೂ ಚೇಂಜ್ ಆಗಿರುತ್ತೆ. ಒಂದೇ ಥರ ಡೆಕೋರೇಟ್ ಮಾಡಲ್ಲ. ದರ್ಶನ ಮಾಡ್ಕೊಳ್ಳಿ, ಶಿವಂದು ಆರತಿ ಮಾಡ್ತಾಯಿದ್ರು. ದೂರದಿಂದನೇ ನಾನು ವಿಡಿಯೋ ಮಾಡಿದೆ, ಅಲ್ಲಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನನಗೆ ಹತ್ತಿರದಿಂದ. ಅಲ್ಲಿ ತುಂಬ ಪೊಲೀಸವರಿದ್ದರು, ನಿಂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ದೂರದಿಂದನೇ ಜೂಮ್ ಮಾಡಿ ನಾನು ವಿಡಿಯೋ ಮಾಡಿದ್ದೆ. ಆಮೇಲೆ ಅಲ್ಲಿ ಶಿವ ಪಾರ್ವತಿ ಪೂಜೆನೂ ಮಾಡಿದರು. ಅಲ್ಲಿ ನಾನು ಒಂದು ಸ್ವಲ್ಪ ಫೋಟೋ ತೆಗೆದೆ, ಆಮೇಲೆ ವಿಡಿಯೋನೂ ಮಾಡಿದೆ. ಅಲ್ಲೇ ಚಿಕ್ಕದು ಮಾಡಿ ಈ ಥರ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಲ್ಲಿ ಒಂದು ಆಚೆ ಒಂದು ಶಿವಲಿಂಗ ಇತ್ತು, ಅಲ್ಲಿನೂ ನಾನು ಪೂಜೆ ಮಾಡಿದೆ. ಇಲ್ಲಿ ನೋಡಿ ಈ ಥರ ಆಚೆ ಕಡೆಗೆ ಈ ಥರ ಮಾಡ್ತಾರೆ. ನಮ್ಮ ಕಡೆಗೆ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಮಾಡ್ತಾರೆ. ನಾವು ಬೆಂಗಳೂರಲ್ಲಿ ಈ ಥರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಶಿವರಾತ್ರಿ ಅಂದರೆ. ಆಮೇಲೆ ಪೂಜೆ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಅಲ್ಲಿ ಪ್ರಸಾದ ಕೊಟ್ಟಿದ್ದರು ಪುಳಿಯೋಗರೆ. ನಾನಂತೂ ಉಪವಾಸ ಇದ್ದೆ, ನಾನು ತಿನ್ನಲಿಲ್ಲ. ಅಂದರೆ ದೇವ್ರ ಪ್ರಸಾದ ತಿನ್ಬೋದು ಉಪವಾಸ ಇದ್ದರೆ, ನಾನೇನು ತಿನ್ನಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಸ್ವಲ್ಪ ಕೂತ್ಕೊಂಡು ಪ್ರಸಾದ ತಿಂದ್ಕೊಂಡು ಹಾಗೆ ಬಂದ್ವಿ. ನಮ್ಮ ಮನೆಯವ್ರ ನನ್ನ ಮಗ ತಿಂದರು. ಮನೆಗೆ ಬಂದು ಸಂಜೆ ನಾನು ಬರೋಷ್ಟರಲ್ಲಿ 6 ಗಂಟೆನೇ ಆಗೋಗಿತ್ತು. 5:15 ಹೋಗಿದ್ದೆ, ಬೇಗ ಬಂದೆ ನಾನು. ಒಂದೊಂದು ಸಾರಿ ಅಂತೂ ದೇವ್ರಿಗೆ ಹೋದರೆ ತುಂಬ ರಶ್ ಇರುತ್ತೆ, 1 ಅವರ್ 2 ಅವರ್ ಅಲ್ಲೇ ಆಗುತ್ತೆ. ನಾನು 3/4 ಗಂಟೆಯಲ್ಲಿ ಮನೆಗೆ ಬಂದ್ವಿ. ಸಂಜೆ 6 ಗಂಟೆನೇ ಆಗಿತ್ತು. ಆವಾಗ ಇಲ್ಲಿ ಸಂಜೆ ಪೂಜೆ ಮನೆಯಲ್ಲಿ ಮಾಡ್ತಾಯಿದ್ದೆ. ಮಾಡಿ ಆಮೇಲೆ ತಿನ್ನೋಕ್ಕೆ ನಾನು ಉಪವಾಸ ಇದ್ವಲ್ಲ, ನಾನು ನಮ್ಮ ಮನೆಯವರು ಅಲ್ಲಿ ನಾನು ಕಡಲೆಕಾಳು ಉಸ್ಲಿ, ಆಮೇಲೆ ಕಡಲೆಪುರಿ, ನಮ್ಮ ಕಡೆಗೆ ಚುರುಮುರಿ ಸುಸ್ಲಾ ಅಂತೀವಿ, ಈ ಕಡೆ ಕಡಲೆಪುರಿ ಸುಸ್ಲಾ ಅಂತಾರೆ. ಅದಕ್ಕೆ ಅದನ್ನು ಮಾಡಿದ್ದೆ. ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸಂಜೆ ಪೂಜೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಟೀ ಮಾಡಿ ಕುಡಿದು ಆಮೇಲೆ ನಾನು ಮಾಡಿದ್ದೆ. ಪೂಜೆ ಎಲ್ಲ ಮುಗಿಸಿ ನೋಡಿ ಈ ಥರ ನಾನು ಮನೆ ಪೂಜೆ ಆಗಿತ್ತು. ಇವತ್ತು ಶಿವರಾತ್ರಿ ಹಬ್ಬದ ದಿವಸ. ಇಲ್ಲಿ ನೋಡಿ ರಾತ್ರಿಗೆ ನಾನು ನಮ್ಮಗಳಿಗೆ ತಿನ್ನೋಕ್ಕೆ ಇಲ್ಲಿ ಕಡಲೆಪುರಿ ಸುಸ್ಲಾನ ಮಾಡ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಈ ಕಡಲೆಪುರಿನ ನೀಟಾಗಿ ತೊಳೆದು ಇದಕ್ಕೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಾನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ನೀವು ಲಿಂಬೆ ಹಣ್ಣು ಇದಕ್ಕೆ ಹಾಕ್ಕೋಬೋದು. ಆಮೇಲೆ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಕಡಲೆ ಬೀಜದ ಉಸ್ಲಿ ಮಾಡ್ತಾಯಿದ್ದೀನಿ ನೋಡಿ. ಕಡಲೆ ಬೀಜ ಉಸ್ಲಿ ಮಾಡೋಕ್ಕೆ ನಾನು ಕಡಲೆ ಬೀಜನ ಬೆಳಗ್ಗೆ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟಿದ್ದೆ. ಚೆನ್ನಾಗಿ ನೆಂದೋಗಿತ್ತು. ಅದನ್ನು ಕೂಗಿಸಿದ್ದೆ, 1-2 ವಿಜಲು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸಿ ಅದನ್ನು ನೀರೆಲ್ಲ ಸೋಗಿಸಿ ಇಟ್ಟಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಉಪ್ಪು, ಕಾಯಿ ತುರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಎಣ್ಣೆಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಇರಲಿಲ್ಲ ನನ್ನ ಹತ್ರ. ಇದರಲ್ಲಿ ಕಡಲೆಕಾಳು ಉಸುಳಿಯಲ್ಲಿ ಕರಿಬೇವು ಸೊಪ್ಪೇ ಇರಬೇಕು, ಆದರೆ ನನ್ನ ಹತ್ರ ಇರಲಿಲ್ಲ. ಹಾಗೆ ಮಾಡಿದೆ, ಆದರೂ ಚೆನ್ನಾಗಾಗಿತ್ತು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿಟ್ಟಿರೋ ಕಡಲೆಕಾಳನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ತಿಂದರೆ ತುಂಬ ರುಚಿಯಾಗಿ, ತುಂಬ ಟೇಸ್ಟಿಯಾಗಿ, ಈಸಿಯಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ಇದರ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ನಾನು. ಇದರ ಮೇಲೆ ಪೇಜಲ್ಲಿ ಹೋಗಿ ನೋಡ್ಕೋಬೋದು, ವಿಸಿಟ್ ಮಾಡಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತಂತ ಉಪ್ಪು ಹಾಕಿದೆ. ಈ ಥರ ಮಾಡಿದ್ವಿ ನೋಡಿ. ಚೂರ್ಮರಿ ಸುಸ್ಲಾ ಆಮೇಲೆ ಕಡಲೆಕಾಳು ಉಸ್ಲಿ ಮಾಡಿಕೊಂಡು ನಾವು ತಿಂದಿದ್ವಿ. ಯಾವ ಥರ ಅನ್ನಿಸ್ತು ಈ ಶಿವರಾತ್ರಿ ಬ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಹೊಸಬರಿದ್ದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಕಡಲೆಪುರಿ ದೇವಸ್ಥಾನಕ್ಕೆ ಹೋದಾಗ ತಂದಿದ್ವಿ, ಅದನ್ನೇ ಮಾಡಿದ್ದೆ. ಆಮೇಲೆ ಈ ರೆಸಿಪಿ ಯಾವ ಥರ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಕಡಲೆಕಾಳು ಉಸ್ಲಿ ಅಂತೂ ಎಲ್ಲರೂ ಮಾಡ್ತಾರೆ, ಆದರೆ ವೆರೈಟಿ ಮಾಡ್ತಾರೆ. ಒಬ್ಬೊಬ್ಬರು ಈರುಳ್ಳಿ ಹಾಕಲ್ಲ, ನಾನು ಈರುಳ್ಳಿ ಹಾಕಿ ಮಾಡಿದ್ದೀನಿ. ಆಮೇಲೆ ಈ ಚೂರ್ಮುರಿ ಸುಸ್ಲಾನು ಮಾಡಿದ್ದೀನಿ. ನೀವು ಮಾಡಿ ತಿಂತೀರಾ ಇಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.